ಊಟದ ಆಟ ಪದ್ಯ. ಸವಿಕನ್ನಡ 1ನೆಯ ತರಗತಿಯ ಊಟದ ಆಟ ಪದ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ. ಅ. ಚಿತ್ರ ತೋರಿಸಿ ಪದ ಹೇಳಿಸಿ. 1. ಮೂಗು. 2. ಕಣ್ಣುಗಳು. 3. ಎಲೆಗಳು. 4. ಹೂಗಳು. 5 ಕೈ ಬೆರಳುಗಳು. ಕೇಳಿದ ಪದಗಳು: 1. 2 ಬಾಳೆಲೆ ಹರಡು. 3. 4 ಅನ್ನ ಹಾಕು. 5 6 ಬೇಳೆ ಸಾರು. 7 8 ಪಲ್ಯ ದಂಟು. 9 10 ಎಲೆ ಮುದಿರು ಎತ್ತು ಊಟ. ಪದಗಳ ಅರ್ಥ: ಪಲ್ಯ ಎಂದರೆ ತರಕಾರಿಯಿಂದ ಮಾಡಿದ ಪದಾರ್ಥ, ತಾಳದ. ದಂಟು ಒಂದು ಜಾತಿಯ ತರಕಾರಿ ಸೊಪ್ಪು. ಮುದಿರು ಮುಚ್ಚು ಮಡಿಚು. ಅಭ್ಯಾಸ: ಅ. ನೀಡಿರುವ ಪದಗಳನ್ನು ಹೇಳಿ ಮಕ್ಕಳಿಂದ ಹೇಳಿಸಿ. 1 2 3 4 5 6 7 8 9 10. ಆ. ಈ ಪ್ರಾಸ ಪದಗಳನ್ನು ಹೇಳಿ ಮಕ್ಕಳಿಂದ ಹೇಳಿಸಿ. 2 ಹರಡು. 6 ಸಾರು. 8 ದಂಟು. 10 ಎತ್ತು. ಪದ್ಯದ ಸಾಲುಗಳನ್ನು ಕೆಳಗೆ ನೀಡಿದೆ. ಆ ಸಾಲುಗಳಲ್ಲಿ ಒಂದೊಂದು ಪದವನ್ನು ಬಿಡಲಾಗಿದೆ. ಬಿಟ್ಟಿರುವ ಪದವನ್ನು ಮಕ್ಕಳಿಂದ ಹೇಳಿಸಿ. 1 1 2 ಬಾಳೆಲೆ ಹರಡು. 3 4 ಅನ್ನ ಹಾಕು. 5 6 ಬೇಳೆ ಸಾರು. 7 8 ಪಲ್ಯಕ್ಕೆ ದಂಟು. 9 10 ಎಲೆ ಮುದಿರೆತ್ತು. ಈ ಚಿತ್ರಗಳನ್ನು ತೋರಿಸಿ ಪಕ್ಕದಲ್ಲಿರುವ ಪ್ರಶ್ನೆಗಳನ್ನು ಕೇಳಿ ಮಕ್ಕಳಿಂದ ಉತ್ತರ ಪಡೆಯಿರಿ. ಈ ಹಣ್ಣಿನ ಹೆಸರೇನು? ಇಲ್ಲಿ ಎಷ್ಟು ಹಣ್ಣಿದೆ? ಉತ್ತರ: ಈ ಹಣ್ಣಿನ ಹೆಸರು ಮಾವಿನ ಹಣ್ಣು. ಇಲ್ಲಿ 1 ಮಾವಿನ ಹಣ್ಣು ಇದೆ. ಎರಡನೇದು: ಈ ಚಿತ್ರದಲ್ಲಿರುವ ಹಣ್ಣುಗಳ ಹೆಸರೇನು? ಇಲ್ಲಿ ಎಷ್ಟು ಹಣ್ಣುಗಳಿವೆ? ಈ ಚಿತ್ರದಲ್ಲಿರುವ ಹಣ್ಣುಗಳ ಹೆಸರು ಸೇಬು ಹಣ್ಣು. ಇಲ್ಲಿ 2 ಹಣ್ಣುಗಳಿವೆ. ಮೂರನೆಯದು: ಈ ಚಿತ್ರದಲ್ಲಿ ಎಷ್ಟು ಹಣ್ಣುಗಳಿವೆ? ಈ ಹಣ್ಣಿನ ಹೆಸರೇನು? ಈ ಚಿತ್ರದಲ್ಲಿ 3 ಹಣ್ಣುಗಳಿವೆ. ಈ ಹಣ್ಣಿನ ಹೆಸರು ಬಾಳೆಹಣ್ಣು. ಈ ಚಿತ್ರದಲ್ಲಿರುವ ಕಾಯಿಗಳ ಹೆಸರೇನು? ಇಲ್ಲಿ ಎಷ್ಟು ಕಾಯಿಗಳಿವೆ? ಈ ಚಿತ್ರದಲ್ಲಿರುವ ಕಾಯಿಗಳ ಹೆಸರು ತೆಂಗಿನಕಾಯಿ. ಇಲ್ಲಿ 4 ತೆಂಗಿನಕಾಯಿಗಳಿವೆ. ಈ ಚಿತ್ರದಲ್ಲಿರುವ ತರಕಾರಿಯ ಹೆಸರೇನು? ಇಲ್ಲಿ ಎಷ್ಟು ಕಾಯಿಗಳಿವೆ? ಈ ಚಿತ್ರದಲ್ಲಿರುವ ತರಕಾರಿಯ ಹೆಸರು ಬೆಂಡೆಕಾಯಿ. ಇಲ್ಲಿ 5 ಕಾಯಿಗಳಿವೆ.